ಕೋಟ್ಯಾಂತರ ಭಕ್ತರು ಬಂದ ಮಹಾಕುಂಭಮೇಳದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ಬೇಕಾದ್ರೆ ಶಬರಿಮಲೆಯಲ್ಲಿ ಯಾಕೆ ಮಾಡೋದಕ್ಕಾಗ್ಲಿಲ್ಲ? ಶಬರಿಮಲೆಗೆ ಬರ್ತಾ ಇರುವಂತಹ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಎಷ್ಟು ಜನ ಬರ್ತಾರೆ ಅನ್ನುವ ಅಂದಾಜು ಸರ್ಕಾರಕ್ಕಿದ್ರೂ ಕೂಡ ಯಾಕೆ ಸರಿಯಾದ ವ್ಯವಸ್ಥೆಯನ್ನ ಶಬರಿಮಲೆಯಲ್ಲಿ ಮಾಡಲಿಲ್ಲ? ಕಮ್ಯುನಿಸ್ಟ್ ಸರ್ಕಾರ ನಾವು ಧರ್ಮಾತೀತರು ದೈವಾತೀತರು ಅಂತ ಹೇಳುತ್ತೆ. ಆದ್ರೆ ಶಬರಿಮಲೆ ದೇಗುಲದ ಮೇಲೆ ಈ ಧರ್ಮಾತೀತರಿಗೆ ದೈವಾತೀತರಿಗೆ ಯಾಕಿಷ್ಟು ಆಸಕ್ತಿ? ನಮಸ್ಕಾರ. ಮಹಾಕುಂಭಮೇಳ ನಡೆದಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಪ್ರಯಾಗ್ರಾಜ್ಗೆ 45 ದಿನಗಳ ಅವಧಿಯಲ್ಲಿ ಕೋಟ್ಯಾಂತರ ಭಕ್ತರು ಬಂದು ಹೋದ್ರು. ಅಂದ್ರೆ ಆವರೇಜ್ ಆಗಿ ಒಂದು ದಿನಕ್ಕೆ 50 ಲಕ್ಷದಷ್ಟು ಜನರು ಅಲ್ಲಿಗೆ ಬಂದ್ರು. ಪ್ರಯಾಗ್ರಾಜ್ಗೆ ಬಂದವರಿಗೆ ಊಟ ತಿಂಡಿಯ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಸ್ನಾನಗೃಹದ ವ್ಯವಸ್ಥೆ, ಪ್ರಾಥಮಿಕ ಚಿಕಿತ್ಸೆಯ ವ್ಯವಸ್ಥೆಯಿಂದ ಹಿಡಿದು ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಅಲ್ಲಿತ್ತು. ಒಂದು ದಿನ ಸಣ್ಣ ಅಜಾಗರೂಕತೆಯಿಂದ ಕಾಲ್ತುಳಿತ ಸಂಭವಿಸಿ ಕೆಲವೊಂದಿಷ್ಟು ಜನರು ಅಲ್ಲಿ ತೀರ್ಕೊಂಡ್ರು. ಈ ರೀತಿ ಆಗ್ಬಾರ್ದಿತ್ತು, ಅನ್ಫಾರ್ಚುನೇಟ್ಲಿ ಆಯ್ತು. ಬಟ್ 45 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯೋದಕ್ಕೆ ಸಾಧ್ಯ ಆಗಿದ್ದು ಯಾಕಂತ ಹೇಳಿದ್ರೆ ಅಲ್ಲಿ ಮಾಡಲಾದ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡುವಲ್ಲಿ ಇದ್ದಂತಹ ಒಂದು ಶ್ರದ್ಧೆ. ಸೊ ಈಗ ಶಬರಿಮಲೆ ಮತ್ತು ಪ್ರಯಾಗ್ರಾಜನ್ನ ಅಕ್ಕಪಕ್ಕ ಇಟ್ಟು ನೋಡಿ. ಪ್ರತಿ ವರ್ಷ ಶಬರಿಮಲೆಗೆ ಎಷ್ಟು ಭಕ್ತರು ಬರ್ತಾರೆ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತೇ ಇದೆ. ಅಂಕಿಅಂಶಗಳ ಪ್ರಕಾರ 2019-20ರಲ್ಲಿ 20ರಿಂದ 25 ಲಕ್ಷ ಜನ ಭಕ್ತಾದಿಗಳು ಬಂದಿದ್ರು. 2020-21ರಲ್ಲಿ ಕೇವಲ 1 ಲಕ್ಷದಷ್ಟು ಮಾತ್ರ ಭಕ್ತಾದಿಗಳು ಬಂದಿದ್ರು. ಯಾಕಂದ್ರೆ ಆ ಟೈಮ್ನಲ್ಲಿ ಕೋವಿಡ್ ಇತ್ತು. 2021-22ರಲ್ಲಿ 10ರಿಂದ 15 ಲಕ್ಷದವರೆಗೆ ಭಕ್ತಾದಿಗಳು ಬಂದಿದ್ರು. 2022-23ರಲ್ಲಿ 30ರಿಂದ 35 ಲಕ್ಷ ಜನ ಭಕ್ತಾದಿಗಳು ಬಂದರು. 2023-24ರಲ್ಲಿ 40 ಲಕ್ಷಕ್ಕಿಂತಲೂ ಅಧಿಕ ಭಕ್ತಾದಿಗಳು ಭೇಟಿ ನೀಡಿದ್ರು. ಸೊ ಇಷ್ಟು ಲಕ್ಷ ಭಕ್ತರು ಶಬರಿಮಲೆಗೆ ಭೇಟಿ ನೀಡ್ತಾರೆ ಅನ್ನುವಂತಹ ಮಾಹಿತಿ ಇದ್ದ ಮೇಲೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರ ಅಲ್ಲಿನ ಸರ್ಕಾರಕ್ಕೆ ಗೊತ್ತಿರಬೇಕಿತ್ತು. ಸೊ ಇವರು ಯಾವುದೇ ರೀತಿ ಪ್ಲಾನ್ ಅನ್ನ ಮಾಡ್ಕೊಳ್ಳದೆ ಶಬರಿಮಲೆಯಲ್ಲಿ ಕಾಲ್ತುಳಿತ ಸಂಭವಿಸಿ 58 ವರ್ಷದ ಮಹಿಳೆಯೊಬ್ಬರು ಪ್ರಾಣ ಬಿಟ್ಟಿದ್ದಾರೆ. ಶಬರಿಮಲೆಯಲ್ಲಿ ಕ್ಯೂ ಮ್ಯಾನೇಜ್ಮೆಂಟ್, ವಸತಿ ಗೃಹ, ಸ್ನಾನಗೃಹ, ಶೌಚಾಲಯ, ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ, ಪ್ರಾಥಮಿಕ ಚಿಕಿತ್ಸೆಯ ವ್ಯವಸ್ಥೆ, ಈ ರೀತಿ ಎಲ್ಲಾ ವ್ಯವಸ್ಥೆಗಳನ್ನ ಇವರು ಮಾಡಬೇಕಾಗಿತ್ತು. ಆದ್ರೆ ಇದ್ಯಾವುದನ್ನು ಇವರು ಸರಿಯಾಗಿ ಪ್ಲಾನ್ ಮಾಡಲಿಲ್ಲ. ಸೊ ಈ ಅವ್ಯವಸ್ಥೆಯನ್ನ ನೋಡಿದಾಗ ಬರುವಂತಹ ಪ್ರಶ್ನೆ ಏನಂದ್ರೆ, ಶಬರಿಮಲೆಗೆ ಬರುವಂತಹ ದುಡ್ಡು, ಭಕ್ತರು ಹಾಕುವಂತಹ ದುಡ್ಡು ಎಲ್ಲಿಗೆ ಹೋಗುತ್ತೆ ಅನ್ನೋದು. ಹಾಗಾದ್ರೆ ಶಬರಿಮಲೆಗೆ ಎಷ್ಟು ದುಡ್ಡು ಬರುತ್ತೆ? 2019-20ರಲ್ಲಿ 156 ಕೋಟಿ, 2021-22ರಲ್ಲಿ 150 ಕೋಟಿ, 2022-23ರಲ್ಲಿ 357 ಕೋಟಿ, 2023-24ರಲ್ಲಿ 440 ಕೋಟಿ ರೂಪಾಯಿ ಬಂದಿದೆ. ಇದೊಂದು ದಾಖಲೆಯ ಆದಾಯ ಅಂತ ವರದಿ ಕೂಡ ಆಗಿದೆ. ಇಷ್ಟು ದುಡ್ಡು ಬರುತ್ತೆ. ಇಷ್ಟು ದುಡ್ಡು ಕೂಡ ಹೋಗೋದು ಟ್ರಾವಂಕೂರ್ ದೇವಸ್ವ ಮಂಡಳಿಗೆ. ಇದು ಹೆಸರಿಗೆ ಮಾತ್ರ ಸ್ವಾಯತ್ತ ಮಂಡಳಿ. ಆದ್ರೆ ಈ ಮಂಡಳಿಯಲ್ಲಿ ಇರುವವರನ್ನೆಲ್ಲರನ್ನು ನೇಮಿಸೋದು ಕಮ್ಯುನಿಸ್ಟ್ ಸರ್ಕಾರ, ಕೇರಳದ ಸರ್ಕಾರ. ಈ TDB ಅನ್ನುವಂತಹ ಸ್ವಾಯತ್ತ ಸಂಸ್ಥೆ ಶಬರಿಮಲೆ ದೇಗುಲಕ್ಕೆ ಬರುವಂತಹ ಅಷ್ಟೂ ದುಡ್ಡನ್ನು ಕೂಡ ದೇವಸ್ಥಾನದ ಅಭಿವೃದ್ಧಿಗೆ ಬಳಸಬೇಕು ಅನ್ನುವಂತಹ ನಿಯಮ ಇದೆ. ಆದ್ರೆ ನಿಜವಾಗ್ಲೂ ಇವರು ಈ ದುಡ್ಡನ್ನ ದೇಗುಲದ ಅಭಿವೃದ್ಧಿಗೆ ಮಾತ್ರ ಬಳಸ್ತಾ ಇದ್ದಾರಾ ಅನ್ನೋದು. ಸೊ ಈ ಹಿಂದೆ ಈ TDB ದೇಗುಲದ ದುಡ್ಡನ್ನ ಬೇರೆ ಇನ್ಯಾವುದಕ್ಕೂ ಬಳಸಿತ್ತು ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಇಂಥ ಘಟನೆಗಳಾದಾಗ್ಲೇ ಈ ಆರೋಪ ನಿಜಾನೋ ಏನೋ ಅಂತ ಅನ್ಸೋದಕ್ಕೆ ನಮ್ಗೆ ಪ್ರಾರಂಭ ಆಗುತ್ತೆ. ಸೊ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಶಬರಿಮಲೆ ದೇಗುಲದ ಮೇಲೆ ತನ್ನ ಆಸಕ್ತಿಯನ್ನ ಉಳಿಸಿಕೊಂಡಿರೋದು ದೇಗುಲಕ್ಕೆ ಬರುವ ದುಡ್ಡಿನಿಂದಾನೋ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಕಮ್ಯುನಿಸ್ಟರು ಬಾಯಿ ಬಿಟ್ರೆ ನಾವು ಧರ್ಮಾತೀತರು ದೈವಾತೀತರು ಅಂತ ಹೇಳ್ತಾರೆ. ಇವರು ಧರ್ಮಾತೀತರು ದೈವಾತೀತರಾಗಿದ್ರು ಕೂಡ ಶಬರಿಮಲೆ ದೇಗುಲದ ಮೇಲೆ ಇಷ್ಟೊಂದು ಆಸಕ್ತಿಯನ್ನ ಇಟ್ಟಿರೋದು ಯಾಕೆ? ಯಾಕಂದ್ರೆ ದುಡ್ಡು. ಯೋಗಿ ಸರ್ಕಾರ ವ್ಯವಸ್ಥೆಯನ್ನ ಮಾಡಿದಂತಹ, ನಿರ್ವಹಿಸಿದಂತಹ ಮಹಾಕುಂಭ ಮೇಳಕ್ಕೆ ಸಾಕಷ್ಟು ಮಾಧ್ಯಮಗಳು, ಯೂಟ್ಯೂಬ್ ಚಾನೆಲ್ನವರೆಲ್ಲ ಹೋಗಿದ್ರು. ಅವರು ಯಾರೊಬ್ಬರು ಕೂಡ ಅಲ್ಲಿ ಅವ್ಯವಸ್ಥೆ ನಡೆದಿದೆ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದಂತಹ ಉದಾಹರಣೆನೇ ಇಲ್ಲ. ಯೋಗಿ ಸರ್ಕಾರಕ್ಕೆ ಕೋಟ್ಯಾಂತರ ಜನರನ್ನ ನಿರ್ವಹಣೆ ಮಾಡೋದಕ್ಕಾಗತ್ತೆ ಅಂತ ಹೇಳಿದ್ರೆ ಲಕ್ಷಾಂತರ ಜನರನ್ನ ಕಮ್ಯುನಿಸ್ಟ್ ಸರ್ಕಾರಕ್ಕೆ ನಿರ್ವಹಣೆ ಮಾಡೋದಕ್ಕಾಗಲ್ವಾ? ಇದೇನನ್ನ ತೋರಿಸುತ್ತೆ? ಒಂದು ಸರ್ಕಾರದ ಬೇಜವಾಬ್ದಾರಿತನವನ್ನ, ಇನ್ನೊಂದು ಸರ್ಕಾರದ ವೈಫಲ್ಯವನ್ನ. ಇದೆರಡರಲ್ಲಿ ಯಾವುದಿದ್ರೂ ಕೂಡ ಆ ಸರ್ಕಾರ ಇರೋದಕ್ಕೆ ಯೋಗ್ಯವಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.